ಈಗ ಎಲ್ಲಾ ಕಬ್ಬು ಎಲ್ಲ ಹೊಲ್ದಾಗ ಕಡದ್ರಕ್ಕಿಂತ ನೋಡ್ರಿ ಇವ್ರು ಹೊಲ್ದಾಗ ಕಡೋದಕ್ಕೆ ತನ್ನಕ್ಕೆ ಜಾಸ್ತಿ ಅದಾವ ಅವು ಕಬ್ಬುನು ಚಲೋದಾವು ಎರಡನೇ ಪೂಲ್ ಕಡ್ದು ಮೂರನೇ ಪೂಲ್ ಕಡ್ದು ಹೊಸ ಕಬ್ಬು ಕಡ್ದು ಎಲ್ಲದಕ್ಕೂ ಭಾಳ ಡಿಫ್ರೆಂಟ್ ಬರಂಗಿಲ್ಲ ಅವ್ರು ಒಟ್ಟ 5 ಟನ್ನಿಂದ 10 ಟನ್ ತನ ಅಷ್ಟಾವೇನು ಮೂರನೇ ಪೂಲಿ ಎರಡನೇ ಪೂಲಿ ಹಚ್ಚ ಕಬ್ಬು ಮಾತ್ರ ಹಿಡ್ದಕ್ ಬಿದ್ದ ಎಕರೆ ಹಿಡ್ದಕ್ 8 ವರ್ಷದಿಂದ ಈ ಕಬ್ಬು ಕಡದ್ರು ಇವ್ರ ಹಂಗ ತೂಕ ಕಬ್ಬ ಇಲ್ಲಿ ನಮ್ಗೆ ಬಂದಿಲ್ಲ ಈ 8 ವರ್ಷದಿಂದ ಕಡದ್ರು ಇಲ್ಲಿ ಕಬ್ಬು ತೂಕ ಚೆನ್ನಾಗಿದೆ ನಮಗ್ ಬೇರೆ 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 ಹೊಲನು ಎಲ್ಲ ಕರ್ಕೊಂಡ್ ಬಂದ್ರು ಈ ಹೊಲ್ದಂಗ ಕಬ್ಬ ನಮ್ಗೆ ಎಲ್ಲಿ ಬೆಳಿತೈತಿ ನಮಗ್ ತೂಕ ಎಲ್ಲಿ ಸರಿ ಬಂದಿಲ್ಲ ಈ ಹೊಲ್ದ ವ್ಯತ್ಯಾಸ ಐತಿ ಸರ್ ಇದಕ್ಕ ಬೇರೆ ಹೊಲಕ್ಕೂ ವ್ಯತ್ಯಾಸ ಸಾಕಷ್ಟು ಜರ ಒಂದು 10ರಿಂದ ಈಗ 12 15 ತನ ಭೂಮಿ ಎಲ್ಲ ಲೆವಲ್ ಅದ್ರಿ ನಮ್ಮ ಅದನ್ನೊಂದ್ ಸ್ವಲ್ಪ ಖರ್ಚು ಜಾಸ್ತಿ ಆಗತ್ರಿ ನೀರಿಗಿನ ಒಬ್ಬರು ಇವ ಒಬ್ಬರ್ಸ್ತಾವ್ರಿ ಇವತ್ತು ಕಂಬರ್ಬೇಕ್ರಿ ಅವ್ರು ಇದಕ್ಕ ಏನ್ ಕಾರಣ ಅಂತೀರಿ ಈಗ ಅದು ಸರ್ಕಾರಿ ಗೊಬ್ಬರಕ್ಕಿಂತ ಸರ್ ಇವ್ರು ಮಾಡೋದು ಒಳ್ಳೇದ್ರಿ ಇದರಿಂದನ ಚಲೋ ಬರ್ತದೆ ಸರ್ ನಾವು ಮನೆಯಲ್ಲಿ ತಯಾರು ಮಾಡಿದ ಉತ್ಪನ್ನ ಬಳಸ್ಕೊಂಡ ಮತ್ತೆ ಇಂಜನ್ ಕಂಪನಿ ಉತ್ಪನ್ನ ಬಳಸ್ಕೊಂಡ್ರ ನಾವು ಮೊದಲು ಬೆಳೆದಕ್ಕಿಂತನೂ ಒಂದು 10 15 ಟನ್ ಕಬ್ಬು ಬೆಳೆಯುತ್ತೀವಿ ಮೊದಲು ಒಂದು 40 ಬೆಳೆಯುದು ಈಗ ಒಂದು 55 ತನಕ ಬೆಳಿಬಹುದು ಈಗ ಈ ಮೊದಲ ಭೂಮಿ ಒಳಗೂ ಭಾಳ ಚೇಂಜಸ್ ಆಗೈತೆ ನಾವು ಭೂಮಿ ಒಳಗೆ ಮೊದಲು ನೀರು ಭಾಳ ಹಾಕ್ತೀವಿ 8 ದಿನಕ್ಕೊಂದು ಹಾಕ್ತಿದ್ರೆ ಒಣಗಿ ಬಿಡ್ತೀವಿ ಈಗ 15 ದಿನಕ್ಕೊಂದು ಹಾಕ್ತೀವಿ 20 ಎಕರೆ ದರ ಎಕರೆ 2 ಎಕರೆ ಆದ್ರೂ ನಮ್ಗೆ 15 ದಿನಕ್ಕೊಂದು ಮಳೆ ಬರುತ್ತೆ ಕಟ್ಟು ಕಟ್ಟು ಕಬ್ಬು ಹಚ್ಚಿದ್ರು ಮೊದಲ ಅರ್ಧ ಕಬ್ಬು ಹಚ್ಚಿದ್ರು ಅರ್ಧ ಚಿಲ್ಲರ್ ತುತ್ತ ಹಚ್ತಿದ್ರು ನೀರು ಇಲ್ಲ ಒಂದು 20,000 ತನಕ ಮಾಡ್ತಿದ್ರು ನಾವು ಕೆಮಿಕಲ್ ಮಾಡಾಗ ಈ ಆರ್ಗ್ಯಾನಿಕ್ ಒಳಗೆ ಒಂದು 2,000 ತನಕ ಅಂದ್ರೆ ನಾವು ಈ ಸ್ಪ್ರಿಂಜನ್ ಉತ್ಪನ್ನಗಳೊಂದಿಗೆ ಮನೆಯಲ್ಲಿ ಗೋಕೃಪಾಮೃತ ಜೀವಾಮೃತ ಇವನ್ನೆಲ್ಲ ಬಿಡ್ತೀವಿ ಎಲ್ಲ ಕಬ್ಬು ಚಲೋ ಬರಾಗೈತಿ ಭೂಮಿ ಒಳಗನ ನಿಲ್ವಾಗೈತ್ರಿ ಭೂಮಿ ಎರಿಹುಳ ಸಂಖ್ಯೆ ಹೆಚ್ಚಾಗೈತಿ ನೀರೇ ಹಾಸ್ಕೊಂಡು ಈಗ ನಮ್ಮ ಭೂಮಿಗೆ ದನಗಳ ಸಲ್ರಿ ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ಈ ಸ್ಪ್ರಿಂಜನ್ ಕಂಪನಿ ಉತ್ಪನ್ನಗಳನ್ನ ಎಲ್ಲಾ ತರ ಹಾಕೊಂಡ್ ಬೆಳೆದ್ರೆ ಕಬ್ಬು ಚಲೋ ಬೆಳೆ ಟೋಟಲ್ 20 ಎಕರೆಕ ನಾವೆಲ್ಲ ದನಗಳ ಸಲ್ರಿ ಒಳ್ಳೆ ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಮಾಡ್ಕೊತ ಅದ್ರೊಂದಿಗೆ ಸ್ಪ್ರಿಂಜನ್ ಕಂಪನಿಯ ಎಲ್ಲಾ ಉತ್ಪನ್ನಗಳನ್ನ ಬಳಸ್ಕೊಂಡ 20 ಎಕರೆಕ ನಾವೆಲ್ಲ ಬೆಳೆಯಾಕ್ತೀವಿ ಸ್ಪ್ರಿಂಜನ್ ಕಂಪನಿಯ ಉತ್ಪನ್ನಗಳನ್ನ ಈ ಸುಗರ್ ಕೇನ್ ಬಳಸ್ಕೊಂಡ್ ನಮ್ ಕಬ್ಬು ಏಷ್ಯನ್ ಬೆಳೆದತ್ತಾರೆ